ಅರ್ಧ ಗಂಟೆಯಿಂದ ಇವಳು ಕಾಲು ಬಿಸಿ ಬರ್ತಾ ಇದೆ ಅಂದ್ರೆ ಇವಳು ನನ್ನೊಬ್ಬನ ಮೇಲಿಲ್ಲ. ಈಗಲೇ ಮಾಡ್ತೀನಿ ಇವಳಿಗೆ. ಹಲೋ ಹಲೋ ತನುಶ್ರೀ, ಎಲ್ಲಿದ್ಯಾ ನೀನು? ಎಷ್ಟೊತ್ತಿಂದ ಕಾಲ್ ಮಾಡ್ಬೇಕು ನಿನಗೆ? ನಾನಿಲ್ಲೇ ಗಾರ್ಡನ್ ಅಲ್ಲಿ ಇದ್ದೀನಿ. ಎಲ್ಲಿದ್ಯಾ ನೀನು? ಎಷ್ಟೋ ತನಕ ಬಿಸಿ ಬರ್ಬೇಕಾದ್ರೆ ತನುಶ್ರೀ ನೀನಿಲ್ಲಿ? ಫ್ರೆಂಡ್ ಮನೆಗೆ ಹೋಗಿದ್ದೆ, ಅಲ್ಲಿ ನೀವು ಇದೇ ನೋಡಿ ಪಾಸ್ ಆಗ್ತಿರೋ ವಿಷಯ ಗೊತ್ತಾಯ್ತು. ನೋಡ್ದೆ ಇದೇನಿದು ನನ್ನ ಫ್ರೆಂಡು ಆ ಮನೆ ಬಿಟ್ಟು ಈ ಕಡೆ ಹೋಗ್ತಾ ಇದ್ದಾರಲ್ಲ, ಏನು ವಿಷಯ ಕೇಳ್ಕೊಂಡು ನೋಡ್ಕೊಂಡು ಮಾತಾಡ್ಕೊಂಡು ಹೋಗೋಣ ಅಂತ ಬಂದ್ಬಿಟ್ಟೆ. ತನುಶ್ರೀ, ನಿನ್ನಿಂದ ಒಂದು ಮಹತ್ತರವಾದ ಕೆಲಸ ಆಗ್ಬೇಕಾಗಿದೆ. ಆ ಕೆಲಸವನ್ನ ನೀನು ಮಾಡೇ ಮಾಡ್ತೀಯ ಅನ್ನೋ ನಂಬಿಕೆ ನನಗಿದೆ. ಅಲ್ಲ, ನನ್ನಿಂದ ಆಗ್ತಿರೋ ಕೆಲಸ ಈ ಭೂಮಿ ಮೇಲೆ ಇವತ್ಯಾವುದು? ನೀವ್ ಹೇಳಿದ್ರೆ ನಾನು ಇಲ್ಲ ಅಂತೀನ. ಹೇಳಿ ಏನ್ ಕೆಲಸ ಅಂತ. ದಟ್ಸ್ ಮೈ ಲವ್ಲಿ ಬೇಬಿ. ನಿನ್ನ ಕಡೆಯಿಂದ ಆ ಕೆಲಸ ಹಾಗೆ ಆಗುತ್ತೆ ಅನ್ನೋ ನಂಬಿಕೆಯಿಂದನೇ ನಿನ್ನ ಇಲ್ಲಿ ಬರಕ್ ಹೇಳಿದ್ದು. ಆ ರುದ್ರಕಾಂತ ನಿನಗೆ ಗೊತ್ತಿರಬೇಕು. ಅವನ ಮಡದಿಯನ್ನ ನನ್ನ ತಂದೆ ಆಸೆ ಪಟ್ಟಿದ್ರು. ಆದ್ರೆ ಅವನ ಮಡದಿ ನನ್ನ ತಂದೆಯ ಮುಖಕ್ಕೆ ಆಸಿಡ್ ಎರಚಿ ನನ್ನ ತಂದೆಯ ಮುಖವನ್ನು ವಿಕಾರಗೊಳಿಸಿದ್ಲು. ಅವತ್ತಿನಿಂದ ಅವರ ಮನೆಯ ಮೇಲೆ ಹಗೆ ಸಾಧಿಸಬೇಕು, ಅವರ ವಂಶವನ್ನ ನಿರ್ವಂಶ ಮಾಡಬೇಕು ಅನ್ನೋ ಪ್ರತಿಜ್ಞೆ ನನ್ನ ಮನಸ್ಸಿನಲ್ಲಿ ಮನೆ ಮಾಡಿದೆ. ಅದಕ್ಕೋಸ್ಕರನೇ ನಾನು ಈ ಕೆಲಸಕ್ಕೆ ಕೈ ಹಾಕಿದ್ದೀನಿ. ಈ ಕೆಲಸಕ್ಕೆ ನೀನು ಕೂಡ ನನ್ನ ಜೊತೆಯಲ್ಲಿ ಸಾಥ್ ನೀಡ್ತೀಯ ಅನ್ನೋ ಭರವಸೆ ನನಗಿದೆ ಅಂತಾನೆ ಈ ವಿಷಯವನ್ನು ನಾನು ನಿನ್ನ ಹತ್ರ ಹೇಳ್ತಾ ಇರೋದು. ಅವನಿಗೊಬ್ಬ ಮಗ ಇದ್ದಾನೆ, ರಾಕೇಶ್. ಅವನನ್ನು ನಿನ್ನ ಪ್ರೀತಿಯ ಪಂಜರದಲ್ಲಿ ಬಂಧಿಸಬೇಕು. ಆಗುತ್ತಾ ಈ ಕೆಲಸ? ಅಲ್ಲ, ಖಂಡಿತ ಕೆಲಸ ತುಂಬಾ ಈಸಿ ಇದೆ. ಅದು ಒಂದು ಮಾತು, ನೀವು ಬೆಂಬಲಕ್ಕೆಲ್ಲ ಬಾಣಗಳು ಸಿಕ್ಕಾಪಟ್ಟೆ ಇರುವಾಗ ಚಿಕ್ಕ ಕೆಲಸಕ್ಕೆ ಹೋಗಿ ಹೋಗಿ ನನ್ನನ್ನ ನನಗೆ ಅರ್ಥ ಆಗ್ತಾ ಇದೆ. ಎಕ್ಸಾಕ್ಟ್ಲಿ ಕರೆಕ್ಟ್. ಅವನನ್ನ ಸದ್ದು ಬಡಿಯೋದಕ್ಕೆ, ಅವನ ಮನೆಯನ್ನು ಸರ್ವನಾಶ ಮಾಡೋದಕ್ಕೆ ನನ್ನ ಬತ್ತಳಿಕೆಯೊಳಗೆ ಬಾಣ ಸಾಕಷ್ಟಿದೆ. ಆದ್ರೆ ಒಂದು ಹುಲಿಯನ್ನ ಹಿಡಿಬೇಕಾದ್ರೆ, ಒಂದು ಹುಲಿಯನ್ನ ಬೇಟೆಯಾಡಬೇಕಾದ್ರೆ, ಕುರಿಯನ್ನು ಇನ್ನೊಂದು ಬೇಟೆಯಾದರೂ ಮುಂದೆ ನಿಲ್ಲಿಸಲೇಬೇಕು. ಆ ಬೇಟೆಯೇ ನೀನಾಗಬೇಕು. ಆ ಹುಲಿ ನಿನ್ನ ಹತ್ರ ಬರಬೇಕು. ಅವಾಗ ನಾನು ಅದನ್ನ ಬೇಟೆಯಾಡಬೇಕು. ಇದೇ ನನ್ನ ಸಿದ್ಧಾಂತ. ಅದಕ್ಕೋಸ್ಕರನೇ ನಾನು ನಿನ್ನನ್ನು ನೇಮಿಸಿಕೊಂಡಿರೋದು. ಹಾಗಾಗಿ ಈ ಕೆಲಸ ಮಾಡೋದು ನನಗೆ ಬರೀ ಚುಟುಕಿ ಹೊಡೆದಷ್ಟು ಸಾಧ್ಯ. ಆದ್ರೆ ಅವನು ನನ್ನ ತಂದೆಗೆ ಮಾಡಿದಂತ ಅವಮಾನ, ಅವನ ಹೆಂಡತಿ ನನ್ನ ತಂದೆಗೆ ಮಾಡಿರುವಂತ ಒಂದು ಮಾನ ಅಪಮಾನ, ಇದೆಲ್ಲವನ್ನ ನೋಡ್ತಾ ಇದ್ದೇನೆ. ನನ್ನ ರಕ್ತ ಈಗಲೂ ಕೂಡ ಕುದಿಯುತ್ತೆ. ಅವನು ದಿನನಿತ್ಯ ಅವನಿಗೆ ನಾನು ಯಾಕೆ ಈ ರೀತಿ ಮಾಡಿದೆ ಅನ್ನೋ ಒಂದು ಪರೀಕ್ಷೆಯಲ್ಲಿ ಅವನು ಒಂದೊಂದು ದಿನ, ಒಂದೊಂದು ಕ್ಷಣ, ಒಂದೊಂದು ನಿಮಿಷ ದಿನನಿತ್ಯ ನರಳಿ ನರಳಿ ಸಾಯ್ಬೇಕು. ಆ ರೀತಿಯಾಗಿ ನೀನು ಮಾಡಬೇಕು. ಅದಕ್ಕೋಸ್ಕರನೇ ನಾನು ನಿನ್ನನ್ನು ಹುಡುಕಿದ್ದು. ಚಿಕ್ಕ ಕೆಲಸ ಆ ಹುಲಿಯನ್ನ ಹುಲಿಯನ್ನಾಗಿ ಮಾಡಿ ಅವನನ್ನು ನನ್ನ ಅಂಗೈ ಮುಷ್ಟಿಯಲ್ಲಿ ಬಂಧಿಸಿ ಅಂತ ಒದ್ದಾಡಿ ಅವನ ಚಂದ ಆಸ್ತಿನ ಕಳ್ಕೊಂಡು ಬೀದಿಗೆ ಬರೋ ತರ ಮಾಡೇ ಅಷ್ಟೇ ಅಲ್ಲ, ಕೊನೆಗೆ ನಿಮ್ಮ ಪಾದಕ್ಕೆ ಬಂದು ತಪ್ಪಾಯ್ತು ನನ್ನ ಕ್ಷಮಿಸ್ತೀರ ಅಂತ ಒದ್ದಾಡಬೇಕು. ಆ ರೀತಿ ಮಾಡೋದು ನನಗೆ ತುಂಬಾ ಈಸಿ ಕೆಲಸ. ಯಾಕಂದ್ರೆ ನಾನು ಎಷ್ಟೇ ಆದ್ರೂ ನಿಮ್ಮ ಬತ್ತಳಿಕೆಯ ಮೊದಲ ಪ್ರಬಲವಾದ ಆದಷ್ಟು ಬೇಗ ಆ ಕೆಲಸನ ಚಿಟ್ಕಿ ಚಿಕ್ಕ ಹೊಡೆತಲ್ಲಿ ಒಂದು ಮಾತು, ಕೆಲಸ ಏನೋ ಮಾಡಿ ಮುಗಿಸ್ತು ನಿಜ. ಆದ್ರೆ ತುಂಬಿದ ಕುಟುಂಬ ಅಂತೀರಾ, ತುಂಬಾ ಒಳ್ಳೆ ಹುಡುಗ ಅಂತೀರಾ. ಹೀಗಿದ್ದ ಮೇಲೆ ಎಲ್ಲ ಒಂದು ಕಡೆ ತುಂಬಿದ ಕುಟುಂಬದಲ್ಲಿ ಕಲ್ಲು ಹಾಕೋದಕ್ಕೆ ಒಂದು ಸೈಡ್ ಮನಸ್ಸು ಹಾಕೋ ಬಿಡುವಿಲ್ಲ ಅಂತ
ಇವತ್ತಿನ ಜಗತ್ತಿನಲ್ಲಿ ಒಳ್ಳೆಯದು ಬದುಕಬೇಕಾದ್ರೆ ಕೆಟ್ಟದ್ದು ಇರಲೇಬೇಕು. ಆ ಒಳ್ಳೆಯದನ್ನ ಸರ್ವನಾಶ ಮಾಡಬೇಕಾದ್ರೂ ಕೂಡ ಕೆಟ್ಟದ್ದು ಇರಲೇಬೇಕು. ಆದ್ರೂ ಕೂಡ ಮನಸ್ಸಿನಲ್ಲಿ ನಿನಗೆ ಒಂದು ರೀತಿಯಾಗಿ ವೇದನೆ ಆಗುತ್ತೆ ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತು. ಆದ್ರೂ ವಿಚಾರ ಮಾಡು, ನಿನ್ನ ತಾಯಿ ಈಗ ಆಸ್ಪತ್ರೆಯಲ್ಲಿದ್ದಾಳೆ. 15 ಲಕ್ಷ ಖರ್ಚಾಗುತ್ತೆ. ಅವಳನ್ನು ನೀನು ಯಾವ ರೀತಿಯಾಗಿ ನೋಡ್ಕೊಳ್ತೀಯ? ಆ 15 ಲಕ್ಷ ನಿನ್ನ ಹತ್ರ ಇದೆಯಾ? ವಿಚಾರ ಮಾಡು. ನೀನು ಈ ಕೆಲಸ ಮಾಡಿಕೊಟ್ಟಿದ್ದೆ ಆದ್ರೆ ಇವತ್ತೇ ಈಗ ಕ್ಷಣದಲ್ಲೇನೆ ನಿನ್ನ ತಾಯಿ ಡಿಸ್ಚಾರ್ಜ್ ಆಗಿ ನಿನ್ನ ಮನೆಗೆ ಬರ್ತಾಳೆ. ವಿಚಾರ ಮಾಡಿ ಹೇಳು. ಏನ್ ಮಾಡಿ ನಾನೀಗ? ತುಂಬಿದ ಕುಟುಂಬನ ಸರ್ವನಾಶ ಮಾಡ್ಲ ಅಥವಾ ತಾಯಿಯ ಪ್ರೇಮಕ್ಕೋಸ್ಕರ ಸುಮ್ಮನಾಗ್ಬಿಡ್ಲ? ಈಗಿನ ಕಾಲದಲ್ಲಿ ಹಣನೇ ಮುಖ್ಯ. ಹಣದಿಂದಾಗಿ ನನ್ನ ತಾಯಿಯ ಪ್ರಾಣ ಉಳಿಯುತ್ತಂದ್ರೆ ಏನಾದ್ರೂ ನನ್ನ ತಾಯಿಯ ಪ್ರಾಣಕ್ಕೋಸ್ಕರ ಈ ಕೆಲಸಕ್ಕೆ ಹೋಗಲೇಬೇಕು. ನೋಡಿ, ನಿಮ್ಮ ಆಸೆಯಂತೆ ನಮ್ಮ ತಾಯಿಗೋಸ್ಕರ ಈ ಕೆಲಸವನ್ನ ನಾನು ಮಾಡ್ತೀನಿ. ನೀನನ್ನು ಪ್ರೀತಿಸಿದ್ದಕ್ಕೂ ನನ್ನ ಜನ್ಮ ಸಾರ್ಥಕ ಆಯಿತು. ಆದ್ರೂ ಪ್ರೀತಿ ಮಾಡಿದವಳನ್ನ ಮತ್ತೊಬ್ಬರ ಮನೆಗೆ ಕಳಿಸಿ ಮತ್ತೊಬ್ಬನ ತೋಳು ತೆಕ್ಕೇರಿ ಚಕ್ಕಂದ ಹಾಡೋದನ್ನ ನೋಡಿದಾಗ ನನಗೂ ಒಂದು ರೀತಿ ನೋವಾಗುತ್ತೆ. ಆದ್ರೆ ನನ್ನ ಮನಸ್ಸಿನಲ್ಲಿ ಇರೋದು ಒಂದೇ ಸೇಡು, ಆ ರುದ್ರಕಾಂತರ ಸಂಸಾರ ಸರ್ವನಾಶವಾಗಬೇಕು. ಅದಕ್ಕೋಸ್ಕರ ನನ್ನ ಘಟ ಉರುಳಿದ್ರು ಚಿಂತೆ ಇಲ್ಲ. ಈ ಕೆಲಸ ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿ ನನ್ನ ಎದುರುಗಡೆ ನಾನು ನನ್ನ ತಂದೆ ಎದುರುಗಡೆ ಪಣ ತೊಟ್ಟು ಬಂದಿದ್ದೀನಿ, ಪ್ರತಿಜ್ಞೆಗೈದು ಬಂದಿದ್ದೀನಿ. ಈ ಕೆಲಸವನ್ನ ನೀನು ನನ್ನ ಜೊತೆಗೆ ಮಾಡಿದ್ದೆ ಆದ್ರೆ ಅವರ ಮನೆಗೆ ಬರೀ ನೆಪ ಮಾತ್ರಕ್ಕಷ್ಟೇ ನೀನು ಹೋಗು. ಅವನನ್ನ ಬರೀ ಪ್ರೀತಿಯ ನಟನೆ ಮಾಡು. ಅದಾದ ನಂತರ ಅವನನ್ನ ನೀನು ಮದುವೆ ಆಗು. ಅವರ ಮನೆ ಸರ್ವನಾಶವಾದ ಮೇಲೆ ಮತ್ತೆ ನಾವಿಬ್ಬರು ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಂಡು ಹಾಯಾಗಿ ಐಲ್ಯಾಂಡಿಗೆ ಹೋಗಿ ಸೆಟ್ಲ್ ಮಾಡೋಣ. ಖಂಡಿತ ನಿಮ್ಮ ಆಸೆ ಅಂತೆ. ಆದ್ರೆ ಇಷ್ಟೆಲ್ಲ ಕೆಲಸ ಆದ್ಮೇಲೆ ನನ್ನ ಕೈ ಬಿಡೋದಿಲ್ಲ ತಾನೇ? तनुश्री, प्यार भी तुमसे ही करूंगा, शादी भी तुमसे ही करूंगा, प्यार भी तुमसे ही करूंगा, शादी भी तुमसे ही करूंगा, मगर किस्मत ने धोखा दिया तो कब्रिस्तान में तुम्हारा इंतजार करूंगा. ಹಾಗಿದ್ರೆ ಮತ್ತೆ ತಡ? ನಿನ್ನ ಪ್ರೀತಿಯ ಗುಂಗಲಿ ಬಿದ್ದರೂ ನನಗೆ ನಿನ್ನ ಕೆಲಸ ಆಯ್ತು ಅಂತ. ಹಾಗಾದ್ರೆ ನುಡಿಸುವ ಒಂದು ರಾಜರಂಜನೀಯ ಸ್ವರ.